ಮೋದಿ ಅವರು ಇಡೀ ವಿಶ್ವಕ್ಕೆ ಈಗ ಮಾದರಿಯಾಗೋರು. ಮೋದಿ ಅವರು ಬರಬೇಕು ಅಂದರೆ ಇವರು 10 ವರ್ಷ ಆಳ್ವಳಿಕೆ ಮಾಡಿದ್ದಾರೆ. ಈಗ ಯಾರೋ ನಮ್ಮ ಪ್ರಧಾನಮಂತ್ರಿಯವರು ಮೋದಿ ಅವರು ಒಳ್ಳೆ ಆಳ್ವಿಕೆ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ನಮ್ಮ ದೇಶನ ಆವಾಡಿಗ ದೇಶ ಅಂತ ಹೇಳ್ತಾ ಇದ್ರು. ಇವತ್ತು ನಮ್ಮ ವಿದೇಶರೆಲ್ಲ ನಮ್ಮನ್ನ ರತ್ನಗಂಬಳಿ ಹಾಸಿ ನಮ್ಮ ಪ್ರಧಾನಮಂತ್ರಿಯವ್ರನ್ನ ಸ್ವಾಗತಿಸಿ ಕರಿತವ್ರೆ. ಇಡೀ ವಿಶ್ವಕ್ಕೆ ಈಗ ಮಾದರಿಯಾಗೋರೆ ಅವರು ಅಂಥವ್ರವರು. ಈಗ ಪ್ರತಿಯೊಂದು ಹಳ್ಳಿಗೂ ಶೌಚಾಲಯ ಕೊಟ್ಟರು. ಮತ್ತು ಭೀಮಾ ಜ್ಯೋತಿ ಯೋಜನೆ ಅಂತ ಮಾಡಿದ್ರು, ರೈತರಿಗೆ ಕಿಸಾನ್ ಯೋಜನೆ ಅಂತ ಮಾಡಿದ್ರು, ಇನ್ನೂ ಹಲವಾರು ಯೋಜನೆಗಳು ಮಾಡಿದ್ದಾರೆ. ಸದ್ಯಕ್ಕೆ ನಮಗೆ ಜ್ಞಾಪಕ ಇರುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಈಗ ಕೆಲವು ಕಡೆ ಮಾಡಿದ್ದಾರೆ, ತಲುಪೋದಕ್ಕೆ ಕಾರ್ಯಕರ್ತರು ಕೆಲವರು ಅವರೆಲ್ಲ ನೋಡಿ ಮುಖಂಡರು ಅವ್ರಿಗೆ ಗೊತ್ತಿಲ್ಲ. ದೇವರವ್ರು ಕೊಟ್ಟರು, ಪೂಜಾರಿಯವ್ರು ಕೊಡೋದಂಗೆ ಯಾರು ಮಾಡಿದ್ದಾರೆ. ಅವರು ಈಗ ಮಾಡಬೇಕಾದದ್ದು ಕಾರ್ಯಕರ್ತರು ಇದ್ದಾರೆ ನೋಡಿ, ಅವ್ರು ಮಾಡಬೇಕು ಅಷ್ಟೇ, ಮಾಡ್ತಾ ಇಲ್ಲ. ಅವ್ರು ಮಾಡಿದ್ದಾರೆ. ಅವರು ಇದುವರೆಗೂ ಅಧಿಕಾರಿಗಳು ಮಾಡಬೇಕು. ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವ್ರ ಕ್ರಮ ತಗೊಂಡು ಅವ್ರ ಕಾರ್ಯಕರ್ತರಿಗೆ ಎಲ್ಲ ಕರೆಕ್ಟಾಗಿ ಇದು ಮಾಡ್ತಾರೆ ಅವರು. ಸರ್, ನಮಗೆ ಈಗ ಸಣ್ಣ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯದಿಂದ ಕೊಟ್ಟಿದ್ದಾರೆ. ನಮಗೆ ಮೊದಲನೇ ತಿಂಗಳು ಈಗ ಮೊದಲನೇ ಸಾರಿ ತಗೊಂಡಾಗ 10,000 ಕೊಡ್ತಾರೆ. ಅದನ್ನು ತೀರಿಸಿದ ನಂತರ 20,000 ಕೊಡ್ತಾರೆ. ಆಗಿನ ಹಂತವಾಗಿ ಪ್ರತಿ ಬಾರಿನೂ ಅದು ನಾವು ತೀರಿಸ್ತಾ ಹೋದಂತೆ ಜಾಸ್ತಿ ಕೊಡ್ತಾರೆ. ಅದು ನಮ್ಮ ಕೈಲಿ ಇರೋದು, ಅದನ್ನು ಉಳಿಸ್ಕೊಳ್ಳೋದು. ಹೇಳಿದ್ನಲ್ಲ ಸರ್, ಈಗ ರೈತರಿಗೆ ಈಗ ಭೀಮಾ ಫಸಲ್ ಯೋಜನೆ ಅಂತ ಮಾಡಿದ್ದಾರೆ ನೋಡಿ, ಅದು ಮಾಡಿದ್ದಾರೆ. ಕಿಸಾನ್ ಯೋಜನೆ ಅಂತ ಅಂದ್ಬಿಟ್ಟು ತಿರ್ಗಾ ಸಣ್ಣ ಈಗ ಹೊಲಿಗೆ ಯಂತ್ರ ಈ ಥರ ಎಲ್ಲ ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಇದು 1,200 ರೂಪಾಯಿ ಅನಿವಾರ್ಯ. ಈಗ ಏನಂದರೆ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಯಿತು ಅಲ್ಲಿ, ಅದಕ್ಕೆ ಕೆಲವರು ಹೇಳ್ತಾರೆ ಅಲ್ಲಿ ಯುದ್ಧ ಆಗೋದಕ್ಕೆ ಇದು ಪರಿಣಾಮ ಬೀರೈತೆ ಅಂತ ಹೇಳ್ತಾ ಇದ್ದಾರೆ ಕೆಲವರು, ಅದ್ರ ಪರಿಣಾಮ ಅಂತ. ಈಗ ನೆಕ್ಸ್ಟ್ ಸಲ ಈಗ ಮತ್ತೆ ಮೊನ್ನೆ ಪೇಪರಲ್ಲಿ ಕೊಟ್ಟಿದ್ರು, ಮತ್ತೆ ನಮ್ಮ ಸರ್ಕಾರ ಬಂದರೆ ಏನಾರು 400 ರೂಪಾಯಿನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಉದಾಹರಣೆಗೆ ರಾಜಸ್ಥಾನ್, ಮಧ್ಯಪ್ರದೇಶ. ಬಿಜೆಪಿ ನರೇಂದ್ರ ಮೋದಿ ಅವರು ಹೇಳಿದ್ರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ. ಮಾಡಿದ್ರ ಸರ್? ಮಾಡಿಲ್ಲ. ಈಗ ಇನ್ನೊಂದು ಅವಕಾಶ ನೋಡ್ಬೇಕು. ಈಗ ಪ್ರತಿ ಎಲ್ಲನೂ ಒಂದೇ ಸಲ ಇದು ಮಾಡೋಕ್ಕಾಗಲ್ಲ. ಅಂದಂದು ಮಾಡಬೇಕು ಅಂತಂದರೆ ಅದಕ್ಕೆ ಎಲ್ಲ ಸಹಕರಿಸಬೇಕು. ಮತ್ತೆ ಅವ್ರಿಗೆ ಅಧಿಕಾರ ಕೊಡಬೇಕು. ಕೊಟ್ಟ ನಂತರ ಮಾಡಬಹುದು ಅಂತ ನಮ್ಮ ಅಭಿಪ್ರಾಯ. ಖಂಡಿತ ಸರ್, ಆಗ್ತಾ ಇದೆ ಸರ್.